ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವಿನ್ ಕುಮಾರ್ ಅವರು JDSನಿಂದ, HN ಚಂದ್ರಶೇಖರ್ ಅವರು BJPಯಿಂದ, ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ, ಮಂತ್ರಿಗಳ ವಿರುದ್ಧ ವಿಪಕ್ಷಗಳಾದಂಥವು ಹೋರಾಟಗಳನ್ನು ಸಂಘಟಿಸಬೇಕು, ಬೀದಿಗಿಳಿಬೇಕು, ವಾಗ್ದಾಳಿಗಳನ್ನು ಮಾಡಬೇಕು, ಅದೆಲ್ಲ ಎಲ್ಲಿ ಮಾಡ್ಕೊಂಡಿರ್ತೀರಿ ನೀವು ಬಗೆಹರಿಸ್ಕೊಳ್ಳಿ ಅಂತ ಅವರಲ್ಲೇ ಒಂದು ಗೊಂದಲ, ಅಪನಂಬಿಕೆ, ಅನುಮಾನಗಳನ್ನು ಹುಟ್ಟಾಕಿ ಕೈ ಬಿಟ್ರು DK ಶಿವಕುಮಾರ್ ಅವರು. ಫಸ್ಟ್ ಇದು ನೀವು ಬಗೆಹರಿಸ್ಕೊಳ್ಳಿ ಅಂತ. ನೋಡಿ, ಪ್ಯೂರ್ಲಿ ಪೊಲಿಟಿಕಲ್ ಸ್ಟ್ರಾಟಜೀಸ್ ದೃಷ್ಟಿಯಿಂದ ನೋಡಿದಾಗ DK ಶಿವಕುಮಾರ್, ನಾವಿಷ್ಟು ದಿನಗಳವರೆಗೆ ಏನೊಂದು ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಆಗುತ್ತೆ, ಹಂಗಾಗತ್ತೆ, ಹಿಂಗಾಗತ್ತೆ ಅನ್ನುವ ನಾವು ಚರ್ಚೆಗಳನ್ನು ಮಾಡಿದ್ದೀವಿ. ಹೌದು. ಆದರೆ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ಬಗೆಹರಿಸಿದ ರೀತಿ ಮತ್ತು ಸಿದ್ದರಾಮಯ್ಯನವರು ಕೆಳಗಿಳಿದ ರೀತಿ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದು ಸ್ವಲ್ಪ ಪೊಲಿಟಿಕಲಿ ನಾವು ಅಂದರೆ ಎಲ್ಲರೂ ಏನು ಚರ್ಚೆ ಮಾಡ್ತಾಯಿದ್ರು, ಕಾಂಗ್ರೆಸ್ನವರಲ್ಲೇ ಒಂದಿತ್ತು ಭೀತಿ ಏನಾಗ್ಬಿಡುತ್ತೇನೋ ಅಂತ. ತುಂಬ ಸುಲಲಿತವಾಗಿ ಆದ ನಂತರ ವಿಧಾನ ಪರಿಷತ್ತಿನ ಚುನಾವಣೆಯನ್ನು JDS ಮತ್ತು BJPಯವರು ತಟ್ಟೆಯಲ್ಲಿಟ್ಟು DK ಶಿವಕುಮಾರ್ ಕೊಟ್ಟರು. ಅಥವಾ ನೀವು ಕ್ರಿಕೆಟ್ ಲ್ಯಾಂಗ್ವೇಜಲ್ಲಿ ಹೇಳಿದರೆ ಒಂದು ಫುಲ್ ಟಾಸ್ ಬಾಲನ್ನು ಕೊಟ್ಟರು, ಔಟ್ ಆಗಿಬಿಡ್ತಾರೆ ಅಂತ. ಇವರು ಸಿಕ್ಸರ್ ಬಾರಿಸಿದ್ದು. ಈಗ ನನಗನ್ಸುತ್ತೆ ಕಾಂಗ್ರೆಸ್ಸಿಗೆ ಏನೋ ಭಾರಿ ಲಾಭ ಆಗ್ಬಿಡುತ್ತಾ ಪರ್ ಸೇ ಇಲ್ಲ, ಕಾಂಗ್ರೆಸ್ ಲಾಭ ಆಗ್ಬಿಡ್ತು 20 ಆಗಲಿಲ್ಲ. ನಾವು ತುಂಬ ಸಲ ಕ್ಯಾಲ್ಕುಲೇಷನ್ ಕೋಷ್ಟಕದಲ್ಲಿ ತೋರಿಸಿದ್ದೀವಿ. ಒಂದೇ ಒಂದು ಕ್ರಾಸ್ ಔಟ್ ಆಗದೇ ಇದ್ದರೂ ವಿನಯ್ ಕಾರ್ತಿಕ್ ಗೆಲ್ತಾ ಇದ್ರು. ಆದರೆ ಆಗಿದ್ದೇನು ಅಂತಂದರೆ DK ಶಿವಕುಮಾರ್ ಇಡೀ ಈ ಒಂದು ಅಡ್ಡ ಮತದಾನದ ಕಾರಣದಿಂದ ಆಗಿದ್ದೇನು ಅಂತಂದರೆ, ವಿಪಕ್ಷಗಳ ಪಾಳಯದಲ್ಲಿ ಒಂದು ಬೆಂಕಿಯ ಬಾಣವನ್ನು ಬಿಟ್ಟರು. ಈಗ ಅದು ಬೆಂಕಿ ಹಚ್ಚಿದ್ಯಾರು, ನಂದಿಸೋದ್ಯಾರು, ಅದರ ಚರ್ಚೆಯಲ್ಲಿ BJPನೂ ಇದೆ, JDSಸೂ ಇದೆ. ಹೌದು. ನಾನು ಹೇಳಿದೆ, ಪ್ಯೂರ್ಲಿ ಪೊಲಿಟಿಕ್ಸ್ನ ದೃಷ್ಟಿಯಿಂದ ಇದೊಂದು ಜಾಣ ನಡೆ ಅವ್ರದ್ದು. ಅವ್ರಿಗೇನಾಯ್ತು, ಈಗ ಹನಿಮೂನ್ ಪೀರಿಯಡ್ ಅಂತ ಏನು ಹೇಳ್ತಾರೆ, ಒಂದು ಲೀವ್ರೇಜ್ ಪಾಯಿಂಟ್ ಸಿಕ್ತು. ಇನ್ನೊಂದು ಕಡೆ ವಿರೋಧ ಪಕ್ಷಗಳು, ಯಾವ ಎರಡೂ ಪಕ್ಷಗಳು ಸೇರಿ ಕಾಂಗ್ರೆಸ್ಸನ್ನು ವಿರೋಧಿಸಬೇಕು, ನಾವು DK ಶಿವಕುಮಾರ್ ವಿರುದ್ಧ ಬಿಡದಿಯ ಹೋರಾಟ ಮಾಡ್ತೀವಿ ಅಂತಿದ್ರು. ಅದೀಗ ಏಕಾಏಕಿ ಆಂತರಿಕವಾಗಿ ಒಂದು ಕ್ರೈಸಿಸ್ಸನ್ನು DK ಶಿವಕುಮಾರ್ ಈ ಕ್ರಾಸ್ ವೋಟಿಂಗ್ ಮೂಲಕ BJPಯಲ್ಲಿ ಒಂದು ಕ್ರೈಸಿಸ್ಸನ್ನು ಪ್ರಿಸಿಪಿಯೇಟ್ ಮಾಡಿದ್ದಾರೆ. JDSನಲ್ಲಿ ನಾನು ನಿಮ್ಮನ್ನು 2/3 ಹೊಡಿಬಹುದು ಅನ್ನುವ ಸಂಕೇತಗಳನ್ನು ಕೊಟ್ಟಿದ್ದಾರೆ. ನಾನು 2028 ಒಳಗಡೆ ನಿಮ್ಮನ್ನು, ಈಗೇನು BJP ಪಾಲಿಟಿಕ್ಸ್ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದೆ ಅದನ್ನು ನಾನು ರಾಜ್ಯ ಮಟ್ಟದಲ್ಲಿ ಮಾಡಲಿಕ್ಕೆ ಸಕ್ಷಮನಿದ್ದೀನಿ, ಸಾಮರ್ಥ್ಯ ಇದೆ ನನಗೆ ಅಂತಕ್ಕಂಥದ್ದನ್ನು ಈ ಕ್ರಾಸ್ ವೋಟ್ ಮೂಲಕ ತೋರಿಸಿದ್ದಾರೆ. ಏನಾಗ್ತಿದೆ ಕಳೆದ 4 ದಿನಗಳಿಂದ ನೀವು ನೋಡಿ, ನಿಮಗೂ BJPಯವ್ರದ್ದು ಕಾಲ್ ಬರ್ತವೆ, ಎಲ್ಲ ಪತ್ರಕರ್ತರಿಗೂ ಬರ್ತವೆ. BJP ಪಾಳಯದಲ್ಲಿ ಒಂದು ರೀತಿಯ ನಿರಾಶೆ ಇದೆ, BJP ಪಾಳಯದಲ್ಲಿ ಕಾರ್ಯಕರ್ತರಲ್ಲಿ ಒಂದು ರೀತಿ ಗಲಿಬಿಲಿ ಇದೆ. DK ಶಿವಕುಮಾರರನ್ನು ಎದುರಿಸುವ ನಾಯಕತ್ವ ನಮ್ಮ ಬಳಿ ಇದೆಯಾ ಅನ್ನುವ ಸೀರಿಯಸ್ ಚರ್ಚೆಗಳು BJPಯ ಸೀನಿಯರ್ಸಲ್ಲೇ ಶುರು ಆಗ್ಬಿಟ್ಟಿದೆ. ಇವತ್ತು ಸದಾನಂದ ಗೌಡರು ಏನು ಹೇಳಿದರು? ಸದಾನಂದ ಗೌಡರು ಹೇಳಿದ್ದು ಬಾಂಬದು. ಈ ಚರ್ಚೆ ನೋಡಿ, ಈ ಚರ್ಚೆಗಳಿಂದ BJP ಹೊರಗೆ ಬರಲಿಕ್ಕೆ ಸಾಧ್ಯ ಆಗಲ್ವಾ? ಹೊರಗೆ ಬರಬಹುದು. ಆದರೆ ಆ ಫಾರ್ಮುಲಾ ಏನು? ಅದರಲ್ಲಿ ಹೈಕಮಾಂಡ್ ಏನು ಮಾಡುತ್ತೆ? BJPಯ ಸ್ಟೇಕ್ ಹೋಲ್ಡರ್ ಅಂತ RSS ಇದೆ, RSS ಏನು ಮಾಡುತ್ತೆ? ವಿಜೇಂದ್ರ ಅಶೋಕ್ ಇಡೀ ಇದನ್ನು ಮ್ಯಾನೇಜ್ಮೆಂಟ್ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಿದೆ. ಹಾಗಿದ್ದಲ್ಲಿ ಇದಕ್ಕೆ ಆಲ್ಟರ್ನೇಟಿವ್ ಏನು? ಆಲ್ಟರ್ನೇಟಿವ್ ಬಳಿ ಆ ಶಕ್ತಿ ಉಂಟಾ? ಸದ್ಯಕ್ಕೆ ಉತ್ತರ ಸಿಗದೆ ಇರೋ ಪ್ರಶ್ನೆ BJP ಅವ್ರ ಅಲ್ಲ. ಅಂದರೆ BJPಯವರು ಏನು ಅಂದ್ಕೊಂಡಿದ್ರು ಅಂದರೆ, ಸಿದ್ದರಾಮಯ್ಯನವ್ರು ಹೋಗಿ DK ಶಿವಕುಮಾರ್ ಬಂದ ತಕ್ಷಣ ನಾವು ಚರ್ಚೆ ಮಾಡ್ತಿದ್ವಲ್ಲ, ಒಂದು ಜಾತಿ ಸಮೀಕರಣದ ಅಣೆಕಟ್ಟು ಒಡೆದು ಬಿಡುತ್ತೆ, ಅದನ್ನು ನೀರಲ್ಲಿ ಆ ನೀರು ಹಿಡ್ಕೊಳ್ಳೋಕೆ ತಯಾರಾಗಬೇಕು ಅಂತ BJP ತಯಾರಾಗ್ತಾರಾ ಅಂತ. ಅದು ಹಿಡ್ಕೊಳ್ಳೋಕೆ ತಯಾರಾಗುವ ಮುಂಚೆಯೇ ಈ ಕ್ರಾಸ್ ವೋಟಿಂಗ್ ನಡೆದು ಬಿಡ್ತು. ನೋಡಿ, ಯಾವುದೇ ಸ್ಥಿತ್ಯಂತರ ಒಂದು ಹೊಸ ಬದಲಾವಣೆ, ಹೊಸ ಅವಕಾಶವನ್ನು ತೆರೆಯುತ್ತೆ, ಕಿಟಕಿ ಬಾಗಿಲುಗಳನ್ನು ತೆರೆಯುತ್ತೆ. ಬಟ್ ಇಲ್ಲೇನಾಗಿದೆ ಅಂತಂದರೆ, ಆ ಕಿಟಕಿ ಬಾಗಿಲು ತೆರೆಯುವ ಮುಂಚೆಯೇ ಒಂದು, ನಾ ಹೇಳಿದಲ್ಲ, ಬೆಂಕಿಯ ಬಾಣ ಬಂದು ಬಿದ್ದುಬಿಟ್ಟಿದೆ. ಈಗ ಅದನ್ನು ಹಚ್ಚಿದ ನಮ್ಮವರೇನಾ? ನಂದಿಸೋರು ಯಾರು? ಹೈಕಮಾಂಡ್ ಬರುತ್ತಾ? RSS ಬರುತ್ತಾ? ವಿಪಕ್ಷ ರೆಬೆಲ್ ಪಾಳಯ ಏನು ಮಾಡುತ್ತೆ? ವಿಜೇಂದ್ರ ಮುಂದುವರಿತಾರ? ಅಶೋಕ್ದೇನು ಭವಿಷ್ಯ? ನಾವೊಂದು OBC ಲೀಡರ್ಶಿಪ್ಪನ್ನು ತರಬೇಕಾ, ತರಬಾರ್ದಾ? ಈ ಎಲ್ಲ ಚರ್ಚೆಗಳು ಕರ್ನಾಟಕದ BJPಯಲ್ಲಿ ಆರಂಭವಾಗಿದೆ. ನನಗನ್ಸುತ್ತೆ ಇದು ತುಂಬ ಎಕ್ಸ್ಪೆಕ್ಟೆಡ್ ಇತ್ತು.
ಮತ್ತು ಈ ಚರ್ಚೆ ಇದು ಒಳಗೊಳಗೆ ನಡೀತಿತ್ತು. ಡಿ ಕೆ ಶಿವಕುಮಾರ್ ಇದನ್ನು ಈ ಕ್ರ್ಯಾಕ್ಸ್ಗಳನ್ನು ವೈಡ್ ಓಪನ್ ಮಾಡೋದು. ಈಗ ಈ ಕ್ರ್ಯಾಕ್ಸ್ಗಳು ಇನ್ನೂ ವೈಡ್ ಓಪನ್ ಆಗ್ತಾವ, ಅದಕ್ಕೆ ತೇಪೆ ಹಚ್ತಾರ, ಅದಕ್ಕೇನಾದರೂ ಒಂದು ಕಾಂಕ್ರೀಟ್ ಹಾಕ್ತಾರ ಮೇಲೆ. ದಿಲ್ಲಿಯವರು ಏನು ಮಾಡ್ತಾರೆ, RSS ಏನು ಮಾಡುತ್ತೆ, ಲೆಟ್ಸ್ ಸಿ. ಸುಲಭ ಇಲ್ಲ. ಈ ಇಡೀ ಎಕ್ಸಸೈಸಿಂದ ಅನಿಸಿದ್ದೇ ಇರು ಅಂತಂದರೆ 2028 ನಮ್ಗೆ ಅಲ್ಟರ್ನೇಟಿವ್ 5 ವರ್ಷಕ್ಕೊಮ್ಮೆ ಅಧಿಕಾರ ಬರುತ್ತೆ ಅಂತಕ್ಕಂಥದ್ದೇನು BJP ಅವರು ಆ್ಯಂಟಿಸಿಪೇಟ್ ಮಾಡ್ತಿದ್ದಾರೆ. ಸುಲಭ ಇಲ್ಲ ಅನ್ನೋದನ್ನು ಡಿ ಕೆ ಶಿವಕುಮಾರ್ ತೋರಿಸಿದ್ದಾರೆ. ಎಸ್, ಚಂದ್ರಶೇಖರ್ ಅವರೇ, ಆಯ್ತು, ಇನ್ನು ವಿರೋಧ ಪಕ್ಷ ಕೆಲಸ ಮಾಡ್ದಂಗೆ ನೀವು ಯಾವುದೋ ಒಂದು ಕೆಲವು ಲಜ್ಜೆಗಟ್ಟ ರಾಜಕಾರಣಿಗಳು ಅವ್ರ ಬುದ್ಧಿ ತೋರಿಸ್ತಾರೆ ಅಂದರೆ ಅದಕ್ಕೆ ಆಕಾಶನೇ ತಲೆ ಮೇಲೆ ಬಿದ್ದುಬಿಟ್ಟಿದೆ ಅಂತ ರಾಜಕಾರಣಿಗಳು ಹೇಳ್ದೆ ಬಂದೆ. ಇದು ಏನು ಒಂದು ಹೊಸದಾಗಿ ಆಗಿರೋ ಪ್ರತಿಕ್ರಿಯೆ ಅಲ್ಲ, ಅಥವಾ ಯಾವುದೇ ರಾಜ್ಯದಲ್ಲಿ ಆಗದೆ ಬರೀ ಕರ್ನಾಟಕದಲ್ಲಿ ಇದೇ ಫಸ್ಟ್ ಟೈಮ್ ಆಗಿರ್ತಕ್ಕಂಥ ಪ್ರತಿಕ್ರಿಯೆ ಏನಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀನಿ. ಕೆಲವೇ ದಿನಗಳ ಕೆಳಗಡೆಗೆ ಹಿಮಾಚಲ ಪ್ರದೇಶದಲ್ಲಿ ಅಭಿಷೇಕ್ ಮನು ಸಿಂಗ್ ಯಾಕೆ ಸೋತ್ರು? ಇವ್ರದ್ದು ಕಂಪ್ಲೀಟ್ ಮೆಜಾರಿಟಿ ಇದು, ಅಷ್ಟು ಓಟ್ಗಳಿದ್ರು ಕಾಂಗ್ರೆಸ್ ಅವರು ರಾಜ್ಯಸಭೆ MP ಗೆಲ್ಸ್ಕೊಳಕ್ಕಾಗಲಿಲ್ಲ. ಯಾಕೆ ಸೋತ್ರಲ್ಲಿ? ಜಾರ್ಖಂಡಲ್ಲಿ 56 ಇವ್ರ ಹತ್ರ ಇತ್ತು, 2 ಸೀಟ್ಗಳು ಗೆಲ್ಲಬೇಕಿತ್ತು. ಯಾಕೆ ಸೋತ್ರು ಅವರು? ಕಾಂಗ್ರೆಸ್ ಯಾಕೆ ಸೋತ್ರು? ಕಾಂಗ್ರೆಸ್ನ MLAಗಳನ್ನು BJPಗೆ ಯಾಕೆ ಕೊಟ್ಟು ಹಾಕಿದ್ರು? ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಮುಳುಗೇ ಹೋಯ್ತಾ? ನಾನು ಅಲ್ಲಿಗೆ ಹೇಳಕ್ಕೆ ಹೋಗಲ್ಲ. ಒಂದು ನಿಮಿಷ. ಈಗ ಪ್ರಶಾಂತ್ ನಾಥ್ ಅವ್ರು ಹೇಳ್ತಾ ಇದ್ರು 6 ಹೊಡೆದ್ಬಿಟ್ಟಿದ್ದಾರೆ ಶಿವಕುಮಾರ್ ಅವರು ಅಂತೇಳಿ. 6 ಹೊಡೆಯೋಕ್ಕೆ ಮುಂಚೆ ಅವ್ರಿಗೂ ಭಯ ಇತ್ತು, ಎಲ್ಲಿ ಕ್ಯಾಚ್ ಆಗ್ಬಿಡುತ್ತೋ ಅಂತ ಹೇಳಿ. ಇವ್ರ ಅದೃಷ್ಟ ಚೆನ್ನಾಗಿತ್ತು, ಸ್ವಲ್ಪ ಗಾಳಿ ತೇಲ್ಬಿಡ್ತು, ಬಾಲ್ ಬೌಂಡ್ರಿಯಿಂದ ಆಚೆ ಹೋಯ್ತು, ಸ್ವಲ್ಪ ಎಡವಟ್ಟಾಗಿರೋ ಒಳಗಡೆ ಬಿದ್ದು ಇವರೇ ಔಟ್ ಆಗೋಗಿರೋರು. ಆ ಭಯ ಆಗಿಲ್ಲ. 140 ಜನ ಇದ್ಕೊಂಡು ನೀವು 5 ಜನ ಗೆಲ್ತಕ್ಕಂಥ ಅವಕಾಶ ಇದ್ದಾಗ ಯಾಕೆ ಸ್ವಾಮಿ ಎದ್ರಕೊಂಡೋಗಿ ನೀವು ರೆಸಾರ್ಟಲ್ಲಿ ಕುಂಡಿಸ್ಕೊಂಡ್ರಿ? ಯಾಕೆಂದ್ರೆ ನಿಮಗೇ ಭಯ ಇತ್ತು ನಮ್ಮವ್ರು ಕಿತ್ಕೊಂಡು ಕ್ರಾಸ್ ಔಟ್ ಮಾಡ್ತಾರೆ ಅಂತೇಳಿ. ಅದೃಷ್ಟ ಚೆನ್ನಾಗಿತ್ತು, ಈ ಟೈಮಲ್ಲಿ ಬಚಾವಾಗ್ಬಿಟ್ರು. ಅದಕ್ಕೆ ಹೇಳಿದ್ದು ಗಾಳಿ ಬಂದು ಕೇಳ್ಕೊಂಡು ಬಾಲ್ ಆಚೆ ಕಡೆಗೆ ಬಿತ್ತು ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ಅಜಿತ್, ನಿಮಗೆ ಜ್ಞಾಪಕ ಇರಬೇಕು, 2020 ಆಗಸ್ಟಲ್ಲಿ ಇವರು ಅಧಿಕಾರ ಸ್ವೀಕರಿಸೋದು KPCC ಅಧ್ಯಕ್ಷರಾಗಿ. ಪೀಕ್ ಕೊರೋನಾ ಟೈಮು. ಆದ್ರೂ ಕೂಡ ಹಳ್ಳಿಲೂ LED ಡಿಸ್ಪ್ಲೇಗಳಾಕ್ಬಿಟ್ಟು ನಾನು ಇವತ್ತು ಅಧ್ಯಕ್ಷತೆ ವಹಿಸ್ತಾ ಇದ್ದೀನಿ, ಇನ್ಮೇಲೆ ಕಂಪ್ಲೀಟ್ ಕಂಟ್ರೋಲಿಗೆ ಬಂದ್ಬಿಡುತ್ತೆ, ಎಲ್ಲ ನನ್ನ ಕೈ ಕಂಟ್ರೋಲ್ ಇರುತ್ತೆ ಅಂತೇಳಿ ಮೀಸೆ ತಿರುಗಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು. ಜೂನ್ 2022 ರಾಜ್ಯಸಭಾ ಚುನಾವಣೆ. ಲೆಹರ್ ಸಿಂಗ್ ಅವ್ರಿಗೆ ಓಟಿತ್ತ? ಹೆಂಗೆ ನಿಮ್ಮ ಕಾಂಗ್ರೆಸ್ ಅವರ ಕ್ರಾಸ್ ವೋಟ್ ಮಾಡಿದ್ರು? ಏನು ಮಾಡ್ಕೊಳಕ್ಕಾಯ್ತ್ರಿ ಇವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ? ಅಟ್ಲೀಸ್ಟ್ ಇವತ್ತು ನೋಡಿ ಕ್ರಾಸ್ ವೋಟ್ ಆಗಿದೆ, ನಮ್ಮ ರಾಜ್ಯಾಧ್ಯಕ್ಷರು ಆಚೆ ಕಡೆಗೆ ಬಂದು ಹೇಳ್ತಾ ಇದ್ದಾರೆ, ಯಾರು ಏನು ಮಾತೃದ್ರೋಹ ಮಾಡಿದ್ರಲ್ಲ ಹೆಡೆಮುರಿ ಕಟ್ತೀವಿ ಅಂತ ಹೇಳಿದ್ವಿ, ಮತ್ತೆ ಸಮಿತಿಗಳನ್ನ ಮಾಡಿದ್ವಿ, ಆಚೆ ಕಡೆ ಕರ್ಕೊಂಡ್ಬಂದು ಯಾರು ಮಾತೃದ್ರೋಹ ಮಾಡಿದ್ರು ಹೆಡೆಮುರಿ ಕಟ್ತೀವಿ. ಡಿ ಕೆ ಶಿವಕುಮಾರ್ ಅವರೇ, ಲೆಹರ್ ಸಿಂಗ್ನ ನೀವು ಗೆಲ್ಸಿದ್ರಲ್ಲ, ನಿಮ್ಮ MLAಗಳೇ ಕ್ರಾಸ್ ವೋಟ್ ಮಾಡಿ ಗೆಲ್ಸಿದ್ರಲ್ಲ, ಏನ್ ಮಾಡಿದ್ರಿ ನೀವು? ಏನ್ ಆಕ್ಷನ್ ತಗೊಂಡ್ರಿ? ಅಧಿಕಾರ ಇದ್ದಾಗ, ಹಣಗಳ ಬೆಂಬಲ ಇದ್ದಾಗ ಕೆಲವು ಜನ ಈ ತರ ಲೋಭಿ ರಾಜಕಾರಣಿಗಳು ದಾರಿ ತಪ್ಪೋದು ಬಹಳ ಜಾರ್ಖಂಡ್ ನೀವು ಹಣ ಬಲದ ಮೇಲೆ ಮಾಡಿ. ನಾನಿವತ್ತು ನಮ್ಮಲ್ಲಿ ದಾರಿ ತಪ್ಪಿರ್ತಕ್ಕಂಥ MLA ಡಿಫೆಂಡ್ ಮಾಡ್ಕೊಳಕ್ ಬಂದಿಲ್ಲ, ಖಂಡಿಸಕ್ಕೆ ಬಂದಿದ್ದೀನಿ. ಅಂತವ್ರ ಮೇಲೆ ಉಗ್ರ ಏನೋ ಕ್ರಮವನ್ನು ತಗೊಳ್ಳುತ್ತೆ. ಇದು BJP ಸ್ವಾಮಿ, BJP. ಯಾರವರು ಗೊತ್ತಾಗುತ್ತೆ, ಅದಕ್ಕೆ ಗೊತ್ತಾಗಿದೆ. ನಿಮ್ಗೆ ನೋಡಿ, ಗುಪ್ತ ಮತದಾನದಲ್ಲಿ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ, ನಿಮ್ಗೂ ಗೊತ್ತಿರೋ ಸತ್ಯ, ನಿಮ್ಗೂ ಗೊತ್ತಾಗೋ ಸತ್ಯ ಹೇಳಿ. ಮತ್ತೆ ರಾಜ್ಯ ಇವ್ರ ಲೆಹರ್ ಸಿಂಗ್ ಅವನ್ನ ಗೆಲ್ಸಿರೋ ನಿಮ್ಮ MLAಗಳು ಯಾರು? ಕಾಂಗ್ರೆಸ್ MLAಗಳು ಯಾರು? ಇದೇನೇನ 8 ಜನ ಸಸ್ಪೆಂಡ್ ಮಾಡ್ತಲ್ಲ. ಇವತ್ತು ನೋಡಿ ಏನೋ ದೊಡ್ಡದಾಗಿ ಸಾಧಿಸ್ತೀವಿ ಅಂತಿರಲ್ಲ, ಇವ್ರು ಎಡಗಡೆ ಬಲಗಡೆ ಇರೋದು ಯಾರು? ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಪಕ್ಕದಲ್ಲಿ, ಇದೇ ಚಲುವರಾಯ ಸ್ವಾಮಿ, ಇದೇ ನನ್ನ ಜಮೀರ್ ಅಹಮದ್. 2016ರಲ್ಲಿ BM ಫರೂಕ್ ಅವರನ್ನ ಸೋಲಿಸಿ ಸಸ್ಪೆಂಡ್ ಆಗಿರ್ತಕ್ಕಂಥ ಮಾತೃದ್ರೋಹಿಗಳು. ಇಂಥವ್ರನ್ನ ಅಕ್ಕಪಕ್ಕ ಇಟ್ಕೊಂಡು ನೀವು ದೊಡ್ಡದಾಗಿ ಏನೋ ಒಬ್ಬ ಮಹಾ ಇವ್ರ ತರ ನೀವು ಫೋರ್ಸ್ ಮಾಡ್ಕೊಂಡು ನಿಂತಿದ್ದೀರಾ. ಯಾವ್ದು ಮಾತೃದ್ರೋಹ, ಯಾವ್ದು ಆತ್ಮಸಾಕ್ಷಿಯ ಮತ ಅನ್ನೋದನ್ನ ನಿಮ್ಮ ಕೇಸ್ ಸ್ಟಡಿ ಮೇಲೆ ಹಾಕಿ ಹೇಳ್ತಾರೆ. ಬಿಟ್ಬಿಡಿ ರಾಜಕಾರಣದಲ್ಲಿ. ಇವಾಗ ಮತ್ತೆ ಜಾರ್ಖಂಡ್ ನಲ್ಲಿ ಅವ್ರ ಪಕ್ಷಕ್ಕೆ ಮಾಡಿದ ಮಾತೃದ್ರೋಹ ಅಲ್ವಾ? ಖಂಡಿತ ಮಾತೃದ್ರೋಹ. ಅದನ್ನೇ ನಾನು ಹೇಳ್ತೀನಿ. ತೃಣಮೂಲ ಕಾಂಗ್ರೆಸ್ಸಿನ 54 ಜನ MLAಗಳು ಬಂದು ನಿಮ್ಮನ್ಸ ಅಂದ್ರೆ ಮಮತಾ ಬ್ಯಾನರ್ಜಿಯಿಂದ ದೂರ ಬಂದ್ರಲ್ಲ, 20 ಜನ MPಗಳು ಬಂದು ದೂರ ಬಂದ್ರಲ್ಲ, ಮಾತೃದ್ರೋಹ ಅಲ್ವಾ ಅವ್ರು ಮಾಡಿದ್ದು? ಬಿಜೆಪಿ ಬರಲ್ಲ, ಅಲ್ಲಿ ಬಿಜೆಪಿ NDAಗೆ ಬೆಂಬಲಿಸ್ತೀವಿ ಅಂತಾರಲ್ರಿ ಅವರು. ಮಾತೃದ್ರೋಹ ಅಲ್ವಾ ಅದು? ಯಾರು ಬೇಕಾದ್ರೂ ಬಂದು ಬೆಂಬಲಿಸಬಹುದು. ನಿಮ್ ಶತ್ರುನು ನಿಮ್ TV ಚಾನಲ್ ನೋಡ್ತೀವಿ ಅಂತ ಹೇಳಿ ನೀವು ಬೇಡ ಅಂತ ಹೇಳ್ತೀರಾ? ಯಾರಾದ್ರೂ ಬಂದು ನಾವು MDA ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ರಾಜಕಾರಣ ಮಾಡಕ್ ಸ್ವಾಮಿಯಲ್ಲಿ ಇರೋದು, ನಮಗೆ 2/3 ಮೆಜಾರಿಟಿ ಬೇಕೇ ಬೇಕು. ಡಿ ಕೆ ಶಿವಕುಮಾರ್ ಏನ್ ಬೇಕೇ ಬೇಕು. ಹೌದು, ಡಿ ಕೆ ಶಿವಕುಮಾರ್ ಅವಶ್ಯಕತೆನೇ ಇರಲಿಲ್ಲ. 140 ಇದೆ. ನಿಮ್ಗೆ ಕೇಂದ್ರ ಸರ್ಕಾರ ಬೇಡ ಸ್ಥಿತಿಲಿ ಅಲ್ರಿ. ಫಸ್ಟ್ TV ಚಾನೆಲ್ಗಳಿಗೆ ನಮ್ಗೆ ಯಾರು ಶತ್ರುಗಳಿಲ್ಲ, ಎಲ್ಲರೂ ನಮಗೆಲ್ಲ ಮಿತ್ರ. ಅದನ್ನ ನಾವು ಬಯಸ್ತೀವಿ. ನಾನು ಹೇಳೋದೇನಂತ ಹೇಳಿದ್ರೆ, ಬೆಂಗಾಲದಲ್ಲಿ ತೃಣಮೂಲ ಕಾಂಗ್ರೆಸ್ ನ ಹಾಳಾಗೋಗೋದಕ್ಕೆ ಅವರೇ ಹೇಳ್ತಾ ಇದ್ರೆ ಯಾರು ಕಾರಣ ಅಂತೇಳಿ. ನೀವು ಆತ್ಮಸಾಕ್ಷಿಯಾಗಿದ್ರೆ ನೀವೇ ಹೇಳ್ಬಿಡಿ. ಬೆಂಗಾಲದಲ್ಲಿ ಅವ್ರು ಮುಳುಗೋಗೋದಕ್ಕೆ ಅವ್ರ ಕಾರಣ, ಮಮತಾ ಬ್ಯಾನರ್ಜಿ ಕಾರಣ, ಅಭಿಷೇಕ್ ಬ್ಯಾನರ್ಜಿ ಕಾರಣ.
ಆತ್ಮಸಾಕ್ಷಿಯಾಗಿ ಕೇಳಿದ್ರೆ ಕರ್ನಾಟಕ ಬಿಜೆಪಿ ಕಥೆ ಹೇಳ್ಬಿಡ್ತೀವಿ ನಾವು. ಹೇಳ್ಬೋದು ಕ್ರಾಸ್ ವೋಟಿಂಗ್ ಎಷ್ಟಾದ್ರು ಅನ್ನೋದಷ್ಟೇ ಅಲ್ಲ, ಯಾರು ಅನ್ನೋದಷ್ಟೇ ಅಲ್ಲ, ಯಾಕೆ ಅನ್ನೋದನ್ನ ಹೇಳ್ಬಿಡ್ಬೇಕಾಗುತ್ತೆ. 4 ಜನ ಮಾತೃದ್ರೋಹ ಮಾಡಿದಕ್ಕೆ ಪಕ್ಷಕ್ಕೇನು ತೊಂದರೆ ಆಗಲ್ಲ, ಪಕ್ಷ ಮುಳುಗೋಗಲ್ಲ. ಚಂದ್ರಶೇಖರ್, ಪಕ್ಷ ಮುಳುಗೋಗಲ್ಲ, ಪಕ್ಷ ಮತ್ತೆ ಬಂದೇ ಬರ್ತದೆ. ಇನ್ 3-4 ಜನಕ್ಕೆ ಎಡೆಮರಿ ಕಟ್ಟಾಕಿರ್ತೀವಿ. ನಿಮ್ಮ ಪಕ್ಷ ಮುಳುಗುತ್ತೆ ಅಂತ ಯಾರೂ ಹೇಳಿಲ್ಲ. ಎಲ್ರಿಗೂ ರಾಜಕಾರಣ ಅರ್ಥ ಆಗೋರಿಗೆ ಕ್ರಾಸ್ ವೋಟ್ ಯಾಕಾಗತ್ತೆ ಅನ್ನೋದು ಗೊತ್ತಿದೆ. ಆದರೆ ನೀವು ಗಟ್ಟಿಯಾಗಿ ನಮಗೊಂದು ಆರ್ಗ್ಯುಮೆಂಟ್ ಮಾಡಿ ಥೆರಾಟಿಕಲ್ ಆರ್ಗ್ಯುಮೆಂಟ್ನಿಂದ ಈಗಾಗಿರ್ತಕ್ಕಂಥ ಸಮಸ್ಯೆ ಬಗೆಹರಿಸ್ಬೋದಾ, ಅದು ಪ್ರಶ್ನೆ. ಆಯ್ತಪ್ಪ, ನೀವು ನಮಗೆ ಅಂದರೆ ಈಗ ಟಿ ವಿ ಚಾನಲ್ಲು ಅದು ಇದು, ಬಟ್ ಕರ್ನಾಟಕದ BJPಯಲ್ಲಿ ಒಂದು ಕ್ರೈಸಿಸ್ ಪ್ರಿಸಿಪಿಯೇಟ್ ಆಗಿದೆ ಅಲ್ವ, ಕಾಣ್ತಿದೆ ಅಲ್ವ ನಮಗೆ? ನಾನು ಹೇಳ್ತೀನಿ, ಸಾಧ್ಯನೇ ಇಲ್ಲ. ಎಲ್ಲ ರಾಜ್ಯದಲ್ಲೂ ಕ್ರಾಸ್ ವೋಟಿಂಗ್ ಆಯ್ತು ಅಂತ ಹೇಳಿದ್ರೆ ಆ ಪಕ್ಷಕ್ಕೆ ಏನು ಕಂತ ಅನ್ಕೊಳ್ಳೋಕೆ ಆಗಿಲ್ಲ. ನೀವು 2016ರಲ್ಲಿ 8 ಜನ ಸಸ್ಪೆಂಡ್ ಏನಾಗ್ತಿದೆ ಈಗ ಧರ್ಮಸ್ಥಳ ಆಣೆ ಪ್ರಮಾಣದ ವಿಷಯದಲ್ಲಿ? ಜನತೆಲ್ಲ ಮುಳುಗೋಗ್ಬಿಡ್ತಾ? ಹಂಗಾರೆ ಹಿಮಾಚಲದಲ್ಲಿ ಕಾಂಗ್ರೆಸ್ ಮುಳುಗೋಗಿದ್ಯಾ? ಜಾರ್ಖಂಡಲ್ಲಿ ಕಾಂಗ್ರೆಸ್ ಮುಳುಗೋಗಿದ್ಯಾ? ಇಲ್ಲಿ ಮುಳುಗೋಗೋ ಪ್ರಶ್ನೆ ಇಲ್ಲಿಂದ ಬಂತು. ಹೌದು, ನಾವು ಕೇಳಿರೋ ಪ್ರಶ್ನೆ ಏನಾದ್ರೂ ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದೀರಾ? ಯಾಕಾಯ್ತು ನಮ್ಮ ಒಳ ಜಗಳ ಇಷ್ಟಿದೆ? ಬಿಜೆಪಿಗೆ ಇದು ಒಳ್ಳೇದಾಗಿದ್ದು. ನಮ್ಮಲ್ಲೂ ಯಾರು ಮಾತೃದ್ರೋಹಿಗಳಿದ್ರು, ನಮ್ಮಲ್ಲೂ ಯಾರು ಈ ತರ ಪಾಪಿಗಳಿದ್ರು, ಅವ್ರನ್ನ ಹುಡುಕ್ತಕ್ಕಂಥ ಸುವರ್ಣಾವಕಾಶ ಬಂತು. ಹುಡುಕೋದಕ್ಕೆ ಸಮಿತಿ ಮಾಡಿರೋದು. ಹಾಗಾಗಿ ಗುಪ್ತ ಮತದಾನ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ನಮ್ಗೊಂದು ಸುವರ್ಣ ಅವಕಾಶ. ಮತ್ತೆ ಈ ಏನು 3-4 ಜನ ಇದ್ದಾರೆ, ಅವ್ರು ಹಿಡಿದ ಮೇಲೆ ಅವ್ರಿಗೆ ಆಗ್ತಕ್ಕಂಥ ಶಿಕ್ಷೆ ಬೇರೆ ಪ್ರತಿಯೊಬ್ಬರಿಗೂ ಪಾಠ ಆಗುತ್ತೆ. ಒಬ್ಬ ಕಾರ್ಯಕರ್ತರಾಗಿ ನಾವು ಬಯಸ್ತಕ್ಕಂಥ ಜನನೇ. DK ಶಿವಕುಮಾರ್ ನೀವೇ 17 ಶಾಸಕರನ್ನು ತಗೊಂಡೋಗಿದ್ರಲ್ಲ, ಅವಾಗ ವಿಧಾನಸೌಧದಲ್ಲಿ ನಿಂತು ಹೇಳಿದ್ರು, ಇವರು ಯಾರು ಗೆಲ್ಲಾರ್ದಂತೆ ನಾನು ನೋಡ್ಕೊಳ್ತೀನಿ ಅಂತ. ಅವರೆಲ್ಲ ಗೆದ್ದು ಬಂದರು. ಆಮೇಲೆ ಈಗ ಅವರು ಕಾಂಗ್ರೆಸ್ ಜೊತೆಗಿದ್ದಾರೆ. ಅವರು ಶಿವರಾಮ್ ಹೆಬ್ಬಾರ್, ಕರೆಕ್ಟ್ ರೀ. DK ಶಿವಕುಮಾರ್ ಇದನ್ನು ಹೇಳಿದ್ರು, ನಂಗೆ ಇನ್ನೂ ನೆನಪಿದೆ. ವಿಧಾನಸೌಧದಲ್ಲಿ ಯಾರ್ಯಾರು ಹೋಗಿದ್ದೀರಿ? ಸ್ಟೋರಿ ಇಷ್ಟೇ ರೀ, ಯಾವ ಕೆಲಸವನ್ನ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡುವ ಮೂಲಕ ನೋಡಿ ಹೆಂಗಿದೆ ಬಿಜೆಪಿಗೆ ಬೆಂಬಲ, ನೋಡಿ ಹೆಂಗಿದೆ ಮೋದಿಗೆ ಬೆಂಬಲ ಅಂತಿರಲ್ಲ, ಅದನ್ನ ಕರ್ನಾಟಕದಲ್ಲಿ ನಾವು ಮಾಡಬಹುದು ಅಂತ ತೋರಿಸಿದಾರೆ ಅಷ್ಟೇ. ಇದು ನಾವು ಕರ್ನಾಟಕದಲ್ಲಿ ಮಾಡಬಹುದು. ನಾವು ಅದನ್ನೇ ಹೇಳ್ತಿರೋದು. ಈ ತರ ಏನು ಲೋಲ ಬಗ್ಗೆ ಒಳಗಾಗೋರು ಎಲ್ಲ ಪಕ್ಷದಲ್ಲೂ ಇರ್ತಾರೆ. DK ಶಿವಕುಮಾರ್ ಅದರಿಂದ ಏನೋ ಬಹಳ ದೊಡ್ಡ ಸ್ಟ್ರಾಟಜಿಸ್ಟ್ ಚಾಣಕ್ಯ ಅನ್ನಕೋಬೇಡಿ. DK ಶಿವಕುಮಾರ್ ಜಾಗದಲ್ಲಿ ಯಾರೇ ಇದ್ರು ಕೂಡ ಇಂಥ ಸಣ್ಣ ಪುಟ್ಟವಾಗಿ ಆಗ್ತವೆ. ಇದರಿಂದ ಪಕ್ಷ ಕ್ಲೀನ್ ಆಗುತ್ತೆ, ಪಕ್ಷ ಕ್ಲೀನ್ ಆಗಿ ಆಚೆ ಕಡೆಗೆ ಬರುತ್ತೆ. ಲೋಭ, ಮಾತೃದ್ರೋಹ, ದುಡ್ಡಿನ ಆಸೆ, ಇದನ್ನು ಅಮಿತ್ ಶಾ ಮಾಡಿಸಿದ್ರೆ ಚಾಣಕ್ಯ. ಅಮಿತ್ ಶಾ ಮಾಡಿಸಿದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.